ಮಾತೆ ಬಲ್ಲಳು ಬಾರಳ್ ಈತೆರ ಮಾತೆ ಬಲ್ಲಳು ಬಾರಳಿ ತೆರ ತಾತ ಬಲ್ಲನು ಕೇಳ ಇದನು ತಾತ ಬಲ್ಲನು ಕೇಳನಿದ ಶ್ರೀನಾಥ ಬಲ್ಲನು ಶ್ರೀನಾಥ ಬಲ್ಲನು ಶ್ರೀನಾಥ ಬಲ್ಲನು ಬಂದನೀತನೆನುತ ಯೋಚಿಸಿದ 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 ಮಾತೆ ಬಲ್ಲಳು ಬಾರಳಿದೆರ ತಾತ ಬಲ್ಲನು ಕೇಳನಿದ ಶ್ರೀನಾಥ ಬಲ್ಲನು ಬಂದನೀತನೆಯನುತ ಯೋಚಿಸಿದ ಏನೂ ಕೊಡುವುದಕ್ಕಿಲ್ಲ. ಕೊಡುವುದಕ್ಕೆ ಉಂಟು ಕರ್ಣ, ಏನುಂಟು? ಸಿಂಹಾಸನದಲ್ಲಿ ಇದ್ದಾಗ ಏನು ಬೇಕಾದರೂ ಕೊಡ್ತಾ ಇದ್ದೆ. ಈಗ ನಾನು ರಣಕ್ಷೇತ್ರದಲ್ಲಿದ್ದೇನೆ, ಇಲ್ಲಿಯೂ ಉಂಟು ನಿನ್ನಲ್ಲಿ. ಕರ್ಣ ಕುಂಡಲ ಎರಡು ಉಂಟು. ಸರಿ, ಅದು ಗೋಚರವಾಗುವಂತಹ ಸಂಗತಿ. ಹುಟ್ಟಿನಿಂದಲೇ ಬಂದಿದ್ದು ಬಂಗಾರದ್ದು. ಕೊಡ್ತೇನೆ. ಶುದ್ಧೋದಕ ಇಲ್ಲ ಅಂತ ಹೇಳಿದರೆ ಶುದ್ಧೋದಕವನ್ನು ಹೊರಗರಸುವುದೇಕೆ? ನಿನ್ನ ರತ್ ಕಮಲದಲ್ಲಿ ಅಮೃತ ಕಲಶವಿದೆ. ಅದರಷ್ಟು ಶುದ್ಧೋದಕ ಬೇರೆ ಯಾವುದುಂಟು? ಅದರನ್ನೇ ಹೊರ ತೆಗೆದು ದಾರ ಎರೆದು ಕೊಡು. ಆಶ್ಚರ್ಯಚಕಿತನಾದೆ. ಯಾರಿಗೂ ಗೊತ್ತಿಲ್ಲ ಇದು. ನನ್ನ ಹೃದಯದಲ್ಲಿ ಅಮೃತ ಕಲಶ ಇದೆ. ಅಂಗುಲಿ ಎಣಿಕೆಯಷ್ಟು ಕೆಲವರಿಗೆ ಮಾತ್ರ ಇದು ಗೊತ್ತು. ನನ್ನ ಹೆತ್ತ ತಾಯಿ ಕುಂತಿ ದೇವಿ, ಅವಳಿಗೆ ಗೊತ್ತು. ಮಾತೆ ಬಲ್ಲಳು ಬಾರಳೀತೆರ. ಅಮೃತ ಕಲಶವನ್ನು ಸೀಳಿ ಹೊರ ತೆಗೆದರೆ ಕರ್ಣ ಬದುಕುಳಿಯುವುದಿಲ್ಲ. ಮರುಗಳಿಗೆಯಲ್ಲಿಯೇ ಸಾವನ್ನಪ್ಪುತ್ತಾನೆ. ಕರ್ಣ ಕರ್ಣ ಕುಂಡಲವನ್ನು ಅಮೃತ ಕಲಶವನ್ನು ಹೊರತೆಗೆದು ದಾರೆ ಎರೆದು ಕೊಡುವಂತ ಅಮೃತ ಕಲಶ ಉಂಟು ಅಂತ ಬಲ್ಲಂತ ತಾಯಿ ಕುಂತಿ ಕೇಳುವುದಕ್ಕೆ ಸಾಧ್ಯವೇ? ಎಂದು ಅವಳು ನನ್ನ ಸಾವನ್ನು ಬಯಸುವವಳಲ್ಲ. ಅಂದು ನನ್ನಲ್ಲಿ ವರವನ್ನು ಬೇಡುವುದಕ್ಕೆ ಬರುವಾಗಲೂ
ರೂಪಾಂತರದಲ್ಲಿ ವೇಷಾಂತರದಲ್ಲಿ ಬಂದವಳಲ್ಲ, ತಾನೇ ತಾನಾಗಿ ಬಂದವಳು. ಮಾತೆ ಬಲ್ಲಳು ಬಾರಳು ಈತೆರ ವೇಷಾಂತರದಲ್ಲಿ ಬ್ರಾಹ್ಮಣ ವೇಷವನ್ನು ಧರಿಸಿ ನನ್ನ ಮಾತೆ ಕುಂತಿ ಬರುವುದಕ್ಕೆ ಸಾಧ್ಯವೇ? ತನ್ನ 5 ಮಕ್ಕಳನ್ನು ಕಾಪಾಡುವಂತ ಬೇಡಿದ್ಲೇ ವಿನಃ ಕರ್ಣ ನೀನು ಸಾಯಿ ಹೀಗೆ ಹೇಳಲಿಲ್ಲ ಅವಳು. ಹೇಳಲಾರಳು ಅವಳು. ಹೆತ್ತ ತಾಯಿ ಅಲ್ವೇ, ಬದುಕಿ ಉಳಿಯಲಿ ಎಂಬ ಕಾರಣಕ್ಕಾಗಿಯೇ ಅಲ್ವೇ ತೇಲುವ ತೊಟ್ಟಿಲಲ್ಲಿ ನನ್ನನ್ನು ತೇಲಿ ಬಿಟ್ಟವಳು ಅವಳು. ಎಲ್ಲಿಯಾದರೂ ಅವ ಬದುಕಿ ಉಳಿಯಲಿ ಅಂತ ನನ್ನ ತಾಯಿ ನನ್ನ ಸಾವನ್ನು ಬಯಸಿ ಬಂದು ಕೇಳುವುದಕ್ಕೆ ಸಾಧ್ಯವೇ? ಬಾರಳು. ತಾತ ಬಲ್ಲ, ಸೂರ್ಯದೇವನಿಗೆ ಗೊತ್ತು. ನಿನ್ನ ಹೆತ್ತ ತಾಯಿ ಕುಂತಿ ಕೇಳುವುದಕ್ಕೆ ಬರ್ತಾಳೆ. ಕರ್ಣ, ವರವನ್ನು ಕೊಟ್ಟು ಸಾಯಬೇಡ. ಒಂದೇ ನನ್ನ ಬದುಕನ್ನು ಹಂಬಲಿಸಿ ಎಚ್ಚರಿಕೆ ನಿಂತಿರುವಂಥ ನನ್ನ ತಾತ ಇಂದು ಈ ರೂಪದಲ್ಲಿ ಬಂದು ನನ್ನ ಸಾವನ್ನು ಬಯಸುವುದಕ್ಕೆ ಸಾಧ್ಯವೇ? ಸಾಧ್ಯವೇ ಇಲ್ಲ. ತಾತ ಬಲ್ಲನು ಕೇಳನಿದ ಮತ್ಯಾರು? ಓಹೋ, ಶ್ರೀನಾಥ ಬಲ್ಲ. ಯಾರ ಹೃದಯದಲ್ಲಿ ವಿಷದ ಭಾಂಡ ಇದೆ, ಯಾರ ಹೃದಯದಲ್ಲಿ ಅಮೃತ ಕಲಶ ಇದೆ ಎನ್ನುವುದನ್ನು ಶ್ರೀನಾಥ ಬಲ್ಲ. ಕರ್ಣನಲ್ಲಿ ಅಮೃತ ಕಲಶ ಇದೆ ಎನ್ನುವುದನ್ನು ತಿಳಿದವನು ಅವನು. ಹಾಗಾಗಿಯೇ ಕೇಳುವುದಕ್ಕಾಗಿ ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದಾನೆ. ಯಾಕೆ? ಕರ್ಣನ ಹೃದಯದನ್ನು ಅನಾವರಣಗೊಳಿಸುವುದಕ್ಕೆ ಬೇಕಾಗಿ. ಬ್ರಾಹ್ಮಣ ದ್ವೇಷವೇ ಕರ್ಣನ ದಾನಕ್ಕೆ ಮೂಲ. ಬ್ರಾಹ್ಮಣರು ಸಾಲಾಗಿ ನಮ್ಮ ಮನೆಯ ಅಂಗಳದಲ್ಲಿ ಬೇಡುವುದಕ್ಕಾಗಿ ಬಂದು ನಿಲ್ಲಬೇಕು. ನಾನು ಕೊಡಬೇಕು. ಬೇಡುವ ಕೈ ಕೆಳಗೆ, ಕೊಡುವ ಕೈ ಮೇಲೆ. ಹೀಗೆ ಇಡೀ ಪ್ರಪಂಚವನ್ನೇ ವಂಚಿಸಿದ್ದೆ. ಬ್ರಾಹ್ಮಣರೇ ದಾನಶೂರ ಕರ್ಣ ಅಂತ ನನ್ನನ್ನು ಕೊಂಡಾಡುವುದಕ್ಕೆ ಮುಂದಾಗಿದ್ದರು. ಆದರೆ ಬ್ರಾಹ್ಮಣರಿಂದ ಬಂದ ಶಾಪ ಬ್ರಾಹ್ಮಣ ದ್ವೇಷಕ್ಕೆ ಕಾರಣವಾಗಿತ್ತು. ಆದ್ದರಿಂದ ನನ್ನನ್ನು ನಿಂದಿಸಿ ನನ್ನ ಅಧಪ್ಪತನಕ್ಕೆ ಕಾರಣರಾದವರು ಬ್ರಾಹ್ಮಣರು ಎನ್ನುವುದಾಗಿ ತಪ್ಪು ಭಾವಿಸಿ ದ್ವೇಷ ಪರಿಮಾರ್ಜನೆಗಾಗಿ ಇದು ಒಂದೇ ದಾರಿ ಅಂತ ಭಾವಿಸಿದ್ದೆ. ಅದನ್ನು ಅನಾವರಣಗೊಳಿಸುವುದಕ್ಕಾಗಿ ಶ್ರೀನಾಥ ಬಂದಿದ್ದಾನೆ. ಇಲ್ಲಿಯವರೆಗೆ ಇಡೀ ಪ್ರಪಂಚದ ಕಣ್ಣು ಕೊಟ್ಟಿರಬಹುದು ಕರ್ಣ. ನಿನ್ನ ಅಂತರಂಗಕ್ಕೆ ಗೊತ್ತಿದ್ದ ವಿಷಯ ನಿನ್ನ ಸಮ್ಮುಖದಲ್ಲಿ ಅನಾವರಣವನ್ನು ಬ್ರಾಹ್ಮಣನಾಗಿಯೇ ನಾನು ಮಾಡ್ತಾ ಇದ್ದೇನೆ. ಎಚ್ಚರಗೊಳ್ಳು. ಈಗಲಾದರೂ ತಪ್ಪನ್ನು ಸರಿಪಡಿಸಿಕೋ. ಹೌದು, ನಾನು ಜಾತಿಯಿಂದ ಹೀನನಾದದ್ದಲ್ಲ, ನನ್ನ ನೀತಿಯಿಂದ ನಾನು ಹೀನನಾದೆ. ಇಲ್ಲಿಯವರೆಗೆ ಕೊಟ್ಟಿದ್ದು ನಾನು ನನ್ನದ್ದೇನು ಏನನ್ನೂ ಕೊಡಲಿಲ್ಲ, ಎಲ್ಲ ಕೌರವನದ್ದು ಕೊಟ್ಟಿದ್ದು. ಕರ್ಣಕುಂಡಲ ನನ್ನದ್ದು, ಅಮೃತ ಕಲಶ ನನ್ನದ್ದು. ಈಗ ತಪ್ಪನ್ನು ಸರಿಪಡಿಸಿಕೊಳ್ಳಬೇಕು ಅಂತಾದರೆ ನನ್ನದ್ದನ್ನೇ ಧಾರೆ ಎರೆದು ಕೊಡಬೇಕು ದಾನ ರೂಪದಲ್ಲಿ. ಹರಿಗಿದರ್ಪಿತವಾಗಲೊಂದೇ ಮನದಿ ತನ್ನಯ ತನುವ ಸರಳಲಿ ಸೀಳಿ ತೆಗೆದು ನಿರ್ಮಲೋದ ಗದಿಯರಿದು ದಾರೆಯ ನಿತ್ತು ಕುಂಡಲವೆರಡ ಅರ್ಚಿಸಿಕೊಟ್ಟು ಮುಕ್ತಿಯ ನೀಡೆನುತ ಎರಗಿದನು. ಪರಮ ಪುರುಷನೇ ಮುಕ್ತಿ ಕರುಣಿಸು ಎನಲು ಎರಗೆ. ಕೃಷ್ಣ ನಮೋ ನಮಃ. ಓ ಮುಕುಂದ, ಓ ಮುಕ್ತಿ ಪ್ರದಾಯಕನೇ, ನಾನು ನಿನ್ನ ಸನ್ನಿಧಾನದಲ್ಲಿ ಬೇಡುವುದಿಷ್ಟೇ. ನನ್ನ ತಪ್ಪನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಂಡಿದ್ದೇನೆ. ಕೊನೆಯ ಕ್ಷಣದಲ್ಲಿ ಪಶ್ಚಾತ್ತಾಪ ಪಟ್ಟು ನೀನು ಕೊಟ್ಟ ಅವಕಾಶ ತಿದ್ದಿಕೊಳ್ಳುವುದಕ್ಕೆ ಅಮೃತ ಕಲಶವನ್ನು ಹೊರತೆಗೆದು ಕರ್ಣಕುಂಡಲವನ್ನು ದಾರಿ ಎರೆದು ಕೊಟ್ಟಿದ್ದೇನೆ. ಕೃಷ್ಣ, ಸನ್ನಿಧಾನದಲ್ಲಿ ಬೇಡುವುದಿಷ್ಟೇ. ಯುದ್ಧ ಮುಗಿಯುವ ತನಕವೂ ಪಾಂಡವರಿಗೆ ನಾನು ಅಣ್ಣ ಎನ್ನುವುದನ್ನು ದಯವಿಟ್ಟು ತಿಳಿಸಬೇಡ.
ಖಂಡಿತ ನಾನು ಸಾಯ್ತೇನೆ. ನಾನು ಸತ್ತ ಮೇಲೆ ಕೌರವ ಬದುಕು ಉಳಿಯಲಾರ. ನನ್ನ ಮತ್ತು ನನ್ನ ಮಿತ್ರ ಕೌರವನ ಚಿತೆ ಒಂದೇ ಬದಿಯಲ್ಲಿ ಆಗುವಂತೆ ಅನುಗ್ರಹ ಮಾಡು ಕೃಷ್ಣ. ಧರ್ಮರಾಜನಿಂದ ನನ್ನ ಅಂತ್ಯಕ್ರಿಯೆಯನ್ನು ಮಾಡಿಸು ಕೃಷ್ಣ. ಅಂತ್ಯಕ್ರಿಯೆ ಆದ ಮೇಲೆ ಎಲ್ಲ ಪಾಂಡವರು ನನ್ನ ಕುರಿತಾಗಿ ದುಃಖಿಸಬಹುದು. ಅವರ ಕಂಬನಿಯನ್ನು ನೀನೇ ತಂದೆಯಾಗಿ ಒರೆಸು. ಜೊತೆಯಲ್ಲಿ ನನಗೆ ಬೇರೆ ಏನೂ ಬೇಡ. ದಾನಕ್ಕೆ ಬಲಿಯ ದಾನದ ಸಮ್ಮುಖದಲ್ಲಿ ನಾನ್ಯಾರು? ಸೇವೆಗೆ ಲಕ್ಷ್ಮಣ ನಾನ್ಯಾರು? ಭಕ್ತಿಗೆ ಹನುಮಂತ ಅವರ ಸಮ್ಮುಖದಲ್ಲಿ ನಾನ್ಯಾರು? ಆದರೂ ಒಂದು ಮಾತು ಸತ್ಯ, ದಾನಕ್ಕಲ್ಲ, ಸೇವೆಗಲ್ಲ, ಭಕ್ತಿಗಲ್ಲ, ತ್ಯಾಗಕ್ಕಲ್ಲ, ಸ್ನೇಹಕ್ಕೆ ಮಾತ್ರ ಕರ್ಣ. ಸ್ನೇಹಕ್ಕೆ ಕರ್ಣ. ನೀನು ಕೊಟ್ಟ ಎಲ್ಲ ಆಮಿಷವನ್ನು ಧಿಕ್ಕರಿಸಿ ಕೌರವನ ಸ್ನೇಹವನ್ನು ಕೊನೆಯವರೆಗೂ ಉಳಿಸಿಕೊಳ್ಳುವುದಕ್ಕಾಗಿ ಮುಂದಾದವನು ನಾನು. ಪ್ರಾಣ ತ್ಯಾಗಕ್ಕೂ ಸಿದ್ಧನಾದವನು ನಾನು. ಹಾಗಾಗಿ ಕೈ ಮುಗಿದು ಕೇಳ್ತೇನೆ, ಪ್ರಪಂಚದಲ್ಲಿ ಉಳಿದೆಲ್ಲ ವಿಷಯದಲ್ಲಿ ಒಬ್ಬೊಬ್ಬರು ಸ್ಥಾನವನ್ನು ಕೀರ್ತಿಯನ್ನು ಪಡೆದ ಹಾಗೆ ಭವಿಷ್ಯದಲ್ಲಿ ಸ್ನೇಹಕ್ಕೆ ಕರ್ಣ ಎನ್ನುವಂತ ಹೆಸರು ಶಾಶ್ವತವಾಗುವಂತೆ ಅನುಗ್ರಹಿಸಿ. ಕೇಳರ್ಜುನ ನೀನು, ಕೇಳರ್ಜುನ ನೀನು, ಸುಮ್ಮನೆ ವೇಳೆಗಳಿವರೇನು ಬಾಳಲು ಜನ ಇದ್ದದ್ದಕ್ಕೆ ಬಳುವಡಿ ಪಾಲಿಸಿದ ಗಣೆಯ ಶರವನು ಹೂಡು. ಕರುಣನ ನೋಡಿ ಕಲಿತುಕೊಳ್ಬೇಕು. ಸ್ನೇಹಿತನಾಗಿಯೇ ಕೊನೆಗೂ ಹಸುನಿಗಿದ್ದಾನೆ. ಇವನ ಸಾವು ಬಹುಶಃ ಸೂರ್ಯನಿಗೂ ಸಹ್ಯ ಆಗಲಿಲ್ವೇನು, ಅವನು ಮುಳುಗ್ತಾ ಇದ್ದಾನೆ. ಮತ್ತೆ ನಿನಗೆ ಹೇಳಲೇಬೇಕಾದ ದಂಬೋದ್ಭವನ ಕತೆ ಉಂಟು, ನರನಾರಾಯಣನ ಕತೆ ಉಂಟು. ಅದೆಲ್ಲವನ್ನ ಬಿಡದಿಗೆ ಹೋಗಿ ಹೇಳ್ತೇನಂತೆ. ಮುಂದಿನ ಯೋಚನೆ ಬಗ್ಗೆ ಯೋಚನೆ ಮಾಡೋಣ.